ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಓಂ ಅಂತಿದ್ದು 4ನೇ ಅಧ್ಯಾಯದ 4ನೇ ಪಾದದ 23ನೇ ಸೂತ್ರ ಮತ್ತು ಕೊನೆಯ ಸೂತ್ರವೂ ಕೂಡ ಹೌದು. ಅದರ ಅರ್ಥವನ್ನು ನಿತ್ಯಂ ಮೋದಂತೆ ಅವಿರತಂ ಸುಖಂ ಅಂತ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಅದು 36ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಸಂಗ್ರಹಿಸಿದ್ದಾರೆ. ಈ ಸ್ವರ್ಗಲೋಕಕ್ಕೆ ಹೋದವರಿಗೆ ಮತ್ತೆ ಸ್ವರ್ಗಲೋಕದಿಂದ ಮರಳಿ ಬರುವಿಕೆ ಇದೆ. ಅವರು ಭೂಲೋಕಕ್ಕೆ ಮರಳಿ ಬರ್ತಾರೆ, ನಮಗಿದು ಗೊತ್ತಿದೆ. ಇದನ್ನ ನೋಡಿದವರಿಗೆ ಮುಕ್ತಿಗೆ ಹೋದವರು ಕೂಡ ಮತ್ತೆ ಅಲ್ಲಿ ಮರಳಿ ಬರ್ತಾರೇನೋ ಅಂತ ಹೀಗೊಂದು ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಸ್ವರ್ಗಲೋಕಕ್ಕೂ ಮುಕ್ತಿಗೂ ವ್ಯತ್ಯಾಸ ಏನೋ? ಸ್ವರ್ಗಲೋಕಕ್ಕಿಂತ ಹೆಚ್ಚು ಕಾಲ ಮುಕ್ತಿಯಲ್ಲಿ ಇರ್ತಾರೆ ಅಂತಿಷ್ಟೇ. ಆದ್ದರಿಂದ ಮುಕ್ತಿಗೆ ಹೋದವರು ಕೂಡ ಮರಳಿ ಬರಬಹುದು, ಬಹಳ ದೀರ್ಘಕಾಲ ಆದ ಬಳಿಕ ಆದ್ರೂ. ಇತಿ ಶಂಕಾ ವಿದಾಸಾಯ, ಹೀಗೊಂದು ಪ್ರಶ್ನೆ ಉತ್ತರ ರೂಪವಾಗಿ ಅನಾವೃತ್ತಿ ಶಬ್ದಾತ್ ಅನ್ನೋ ಸೂತ್ರ ಹೊರಟಿದೆ. ಅದನ್ನ ನಿತ್ಯಂ ಮೋದಂತೆ ಅವಿರತಂ ಸುಖಂ, ನಿತ್ಯವೂ ಕೂಡ ಇವರು ಶಾಶ್ವತ ಕಾಲಕ್ಕೂ ಅವರು ಅಲ್ಲೇ ಸುಖ ಅನುಭವಿಸ್ತಾ ಇರ್ತಾರೆ ಅಂತ ಆಚಾರ್ಯರು ಅದನ್ನ ಸಂಗ್ರಹಿಸಿದ್ದಾರೆ. ಅವಿರತಂ ವಿರಾಮರಹಿತಂ ಸುಖಂ ನಿತ್ಯಂ ಸರ್ವಕಾಲಂ ಮೋದಂತೆ ಅನುಭವಂತಿ. ಅದಕ್ಕೇನು ಅರ್ಥ ಅಂದ್ರೆ, ಅವಿರತಂ ಸುಖಂ, ಸುಖಕ್ಕೆ ಅವಿರತ ಅಂತ ಅನ್ನೋದು ಒಂದು ವಿಶೇಷಣ. ಅವಿರತಂ ವಿರಾಮರಹಿತವಾದ ಕೊನೆಯಿಲ್ಲದ ಸುಖವನ್ನ ಇವರು ಅನುಭವಿಸ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಅವಿರತಂ ಅನ್ನೋದು ಸುಖಕ್ಕೆ ವಿಶೇಷಣ. ನಿತ್ಯಂ ಅಂದ್ರೆ ಸರ್ವಕಾಲಂ, ಎಂದಿಗೂ ಅವರು ಅನುಭವಿಸ್ತಾ ಇರ್ತಾರೆ. ಮೋದಂತೆ ಅಂದ್ರೆ ಅನುಭವಿಸ್ತಾರೆ ಅಂತ ಅರ್ಥ. ನಮಗೆ ಕೋಶಕ್ಕನುಸಾರವಾಗಿ ಮೋದಂತೆ ಅಂತಂದ್ರೆ ಸಂತೋಷ ಪಡ್ತಾರೆ ಅಂತ ಅರ್ಥ. ಅದರಿಂದ ಏನಾಗ್ತದೆ ಇಲ್ಲಿ ತಾತ್ಪರ್ಯ, ಸುಖಂ ಮೋದಂತೆ ಅಂದ್ರೆ ಸುಖವನ್ನ ಸುಖ ಪಡ್ತಾರೆ ಅಂತ ಹೇಳ್ದಂಗೆ ಆಗ್ತದೆ. ಅದು ಹೇಗೆ ಪ್ರಯೋಗ ಸರಿ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಮೋದನಸ್ಯ ಸುಖಾನುಭವ ರೂಪತ್ವೇಪಿ, ಮೋದನ ಅಂದ್ರೇನೆ ಸುಖಾನುಭವ. ಹಾಗಿರುವಾಗ ಸುಖಂ ಮೋದಂತೆ ಅಂತ ಹೇಗೆ ವಾಕ್ಯ ಪ್ರಯೋಗ ಮಾಡ್ತೀರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೀಗೆ ಹೇಳಬೇಕು. ಮೋದಂತೆ ಅನ್ನೋ ಶಬ್ದಕ್ಕೆ ಅನುಭವ ಅಂತ ಮಾತ್ರ ಅರ್ಥ ಹೇಳಬೇಕು. ಮೋದಂತೆ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ ಹೇಳೋದು, ಸುಖವನ್ನು ಹೊಂದುತ್ತಾರೆ ಅಂತ ಅರ್ಥ ಹೇಳೋದು ಬೇಡ. ಸುಖವನ್ನು ಪಡಿತಾರೆ, ಸುಖಂ ಅಂದ್ರೆ ಸುಖವನ್ನು, ಮೋದಂತೆ ಅಂದ್ರೆ ಹೊಂದುತ್ತಾರೆ ಅಂತಿಷ್ಟು ಹೇಳಿದ್ರೆ ಸಾಕು. ಅದು ಹೇಗೆ ಗೊತ್ತಾಗ್ತದೆ, ಅದನ್ನ ಆ ಥರ ಅರ್ಥ ಮಾಡಬೇಕು ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಈ ಮೋದನ ಅಂದ್ರೇ ಸುಖಾನುಭವ ಹೌದು, ಸುಖಾನುಭವ ರೂಪತ್ವೇಪಿ. ಸುಖಂ ಅಂತ ಒಂದು ಪ್ರತ್ಯೇಕ ಶಬ್ದ ಇದೆಯಲ್ಲ, ಒಂದು ವೇಳೆ ಸುಖಂ ಅಂತ ಪ್ರತ್ಯೇಕ ಶಬ್ದ ಇಲ್ಲದೆ ಹೋಗಿದ್ರೆ ಆವಾಗ ಮೋದಂತೆ ಅಂದ್ರೆ ಸುಖ ಪಡ್ತಾರೆ ಅಂತಲೇ ಅರ್ಥ ಮಾಡಿಬಿಡ್ಬೋದಿತ್ತು. ಆದರೆ ಇಲ್ಲಿ ಮೋದಂತೆ ಅಂತ ಒಂದು ಪ್ರತ್ಯೇಕ ಶಬ್ದ ಇದೆ, ಸುಖಂ ಅಂತ ಪ್ರತ್ಯೇಕ ಶಬ್ದ ಇದೆ. ಅದನ್ನು ಸುಖಂ ಎಂಬ ಶಬ್ದಕ್ಕೆ ಸುಖ ಅಂತಲೇ ಅರ್ಥ ಮಾಡಬೇಕು, ಬೇರೆ ಮಾರ್ಗ ಇಲ್ಲ. ಆದ್ರಿಂದ ಮೋದಂತೆ ಅನ್ನೋ ಶಬ್ದಕ್ಕೆ ಅನುಭವ ಅಂತ ಅರ್ಥ ಮಾಡಬೇಕು. ಸುಖಂ ಇತಿ ಶ್ರವಣಾತ್, ಸುಖಂ ಎಂಬುದಾಗಿ ಪ್ರತ್ಯೇಕ ಶಬ್ದವನ್ನು ಕೇಳಿ ಬರ್ತಿರುವುದರಿಂದ ಮೋದಂತೆ ಎಂಬ ಶಬ್ದದಿಂದ ಅನುಭವ ಅಂತ ಮಾತ್ರ ಅರ್ಥ ಮಾಡಬೇಕು. ಅದು ಹೇಗೆ, ದೃಷ್ಟಾಂತ ಏನು ಅಂದ್ರೆ, ಜ್ಞಾನಗ್ರಾಹ್ಯಂ ಅಂತ ಹೇಳ್ತಾರೆ. ಜ್ಞಾನಗ್ರಾಹ್ಯಂ ಅಂತ ಈ ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಶಾಸ್ತ್ರದಲ್ಲೆಲ್ಲ ಒಂದೊಂದು ಪ್ರಯೋಗ ಮಾಡ್ತಿರ್ತಾರೆ. ಜ್ಞಾನಗ್ರಾಹ್ಯ ಅಂದ್ರೆ ಏನರ್ಥ? ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ಇಲ್ಲಿ ಗ್ರಾಹ್ಯ ಅಂದ್ರೇನೆ ವಿಷಯ ಅಂತ ಅರ್ಥ. ಗ್ರಾಹ್ಯ ಅಂದ್ರೆ ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ಅದು ಹೇಗೆ ಅಂದ್ರೆ, ಗ್ರಾಹ್ಯ ಅಂದ್ರೆ ಗ್ರಹ ಉಪಾದಾನ ಧಾತು. ಆ ಗ್ರಹ ಉಪಾದಾನ ಧಾತುವಿಗೇನೆ ಜ್ಞಾನ ಅಂತ ಅರ್ಥ ಇದೆ. ಆದ್ರಿಂದ ಗ್ರಾಹ್ಯ ಅಂದ್ರೆ ಜ್ಞಾನಕ್ಕೆ ವಿಷಯ ಅಂತಾನೆ ಅರ್ಥ ಆಗಿಬಿಡ್ತದೆ. ಸದ್ಗ್ರಹ ಅಸದ್ಗ್ರಹ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ವಿಕಾಸ ಕಡೆ ಪ್ರಯೋಗ ಮಾಡೇ ಮಾಡ್ತಾರೆ. ಹೀಗೆ ಗ್ರಹ ಅಥವಾ ಗ್ರಾಹ ಅಂತ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಗ್ರಾಹ್ಯ ಅಂತ ಅನ್ನೋದಕ್ಕೆ ಜ್ಞಾನಕ್ಕೆ ವಿಷಯ ಅಂತ ಅರ್ಥ ಆಗ್ತದೆ. ಅದನ್ನ ಮತ್ತೆ ಜ್ಞಾನಗ್ರಾಹ್ಯ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದಾಗ ಆಗ ಹೀಗೆ ಹೇಳಬೇಕು. ಜ್ಞಾನ ಎಂಬ ಶಬ್ದ ಒಂದು ಪ್ರತ್ಯೇಕವಾಗಿ ಪ್ರಯೋಗ ಮಾಡಿರುವುದರಿಂದ ಗ್ರಾಹ್ಯ ಅನ್ನೋದಕ್ಕೆ ಜ್ಞಾನ ವಿಷಯ ಅಂತ ಅರ್ಥ ಮಾಡೋದು ಬೇಡ, ಬರೇ ವಿಷಯ ಅಂತ ಅರ್ಥ ಮಾಡೋಣ. ಆದ್ರಿಂದ ಜ್ಞಾನ ಅಂದ್ರೆ ಜ್ಞಾನ, ಗ್ರಾಹ್ಯ ಅಂದ್ರೆ ವಿಷಯ ಅಂತ ಅರ್ಥ, ಜ್ಞಾನ ವಿಷಯ ಅಂತ ಇಷ್ಟ ಅರ್ಥ ಆಗಿಬಿಡ್ತದೆ. ಅದರಂತೆ ಇಲ್ಲಿಯೂ ಕೂಡ ಸುಖ ಅಂತ ಒಂದು ಪ್ರತ್ಯೇಕ ಶಬ್ದ ಇರೋದ್ರಿಂದ ನಾವು ಮೋದಂತೆ ಅನ್ನುವುದಕ್ಕೆ ಸುಖ ಪಡ್ತಾರೆ ಅಂತ ಅರ್ಥ ಮಾಡೋದು ಬೇಡ, ಮೋದಂತೆ ಅನ್ನೋದಕ್ಕೆ
ಅನುಭವಿಸ್ತಾರೆ ಅಂತ ಮಾತ್ರ ಹೀಗೆ ಅರ್ಥ ಮಾಡಿಬಿಡೋಣ. ಆವಾಗ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಅಂತ ಅದರ ತಾತ್ಪರ್ಯ. ಯದ್ವಾ ನಿತ್ಯಂ ಮೋದಂತೆ, ಇಲ್ಲಿ ಮೋದಂತೆ ಅಂದ್ರೆ ಸುಖ ಪಡ್ತಾರೆ ಅಂತಲೇ ಅರ್ಥ ಇಟ್ಕೊಳ್ಳೋಣ. ನಿತ್ಯಂ ಸರ್ವಕಾಲಕ್ಕೂ ಕೂಡ ಮೋದಂತೆ ಸುಖ ಪಡ್ತಾರೆ. ಹೇಗೆ ಸುಖ ಪಡ್ತಾರೆ ಅಂದ್ರೆ ನಿತ್ಯಂ ಯಾವ ಕಾಲಕ್ಕೂ ಸುಖ ಪಡ್ತಾರೆ. ಕುತಃ ಯಾವ ಕಾರಣದಿಂದ ಅಂದ್ರೆ ಯತಃ ಅವಿರತಂ ಸುಖಂ, ಅಲ್ಲಿ ಆ ಮುಕ್ತಿಯಲ್ಲಿ ಅವರಿಗೆ ಅವಿರತವಾದ ಸುಖ ಲಭ್ಯ ಆಗುವುದರಿಂದ, ಅವಿರತವಾದ ಸುಖಕ್ಕೆ ಸಾಧನವಾದ ವಾತಾವರಣ, ಸ್ವರೂಪ ಶರೀರದ ಅಭಿವ್ಯಕ್ತಿ ಇವೆಲ್ಲ ಲಭ್ಯ ಆಗಿರೋದರಿಂದ ಅವರು ಅಲ್ಲಿ ಸದಾ ಕಾಲಕ್ಕೂ ಕೂಡ ಸುಖ ಪಡ್ತಾರೆ ಅಂತ. ಯತಃ ಅವಿರತಂ ಸುಖಂ ತತಃ ಮೋದಂತೆ ಅಂತ ಹೀಗೆ ಎರಡು ಪ್ರತ್ಯೇಕ ವಾಕ್ಯಗಳನ್ನೇ ಮಾಡ್ಕೊಂಡು ಬಿಡ್ಬೋದು. ಅದರಿಂದ ಏನು ದೋಷ ಇಲ್ಲ ಅಂತ ಅದರ ತಾತ್ಪರ್ಯ. ಏವಂ ಸಮಾಪಿತ ಭಾಷ್ಯ ಭಗವಾನ್, ಹೀಗೆ ಭಾಷ್ಯವನ್ನು ಸಮಾಪ್ತ ಮಾಡಿದಂಥ, ಅಣುಭಾಷ್ಯವನ್ನು ಸಮಾಪ್ತ ಮಾಡಿದಂಥ ಆಚಾರ್ಯರು ಶಿಷ್ಯಾಣಾಂ ಆದರಾತಿಶಯ ಜನನಾಯ, ಈ ಗ್ರಂಥದ ಬಗ್ಗೆ ಶಿಷ್ಯರಿಗೆ ಒಂದು ಆದರ ಹುಟ್ಟಬೇಕಾಗಿದೆ. ಆಗ ಆ ಥರ ಆದರ ಹುಟ್ಟುವುದಕ್ಕಾಗಿ ಈ ಗ್ರಂಥ ಸಣ್ಣದಿರಬಹುದು, ಆದರೆ ಮಹಾರ್ಥ ಇದಕ್ಕಿದೆ ಈ ಗ್ರಂಥಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ತೋರಿಸ್ಕೊಟ್ರೆ ಶಿಷ್ಯರಿಗೆ ಗ್ರಂಥ ಸಣ್ಣದು ಅಂತ ಅನಾದರ ಬರೋದಿಲ್ಲ. ಇದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ಹೀಗೆ ಅವ್ರಿಗೊಂದು ಆಸಕ್ತಿ ಬರ್ತದೆ ಅಂತ ತಾತ್ಪರ್ಯ. ಅರ್ಥಾಧಿಕ್ಯಂ ದರ್ಶಯನ್ ಕೃತಗ್ರಂಥಂ ಈಶ್ವರೇ ಅರ್ಪಯತಿ, ತಾವು ಮಾಡಿದಂಥ ಗ್ರಂಥವನ್ನ ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ಪೂರ್ಣಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ, ಪೂರ್ಣಪ್ರಜ್ಞೆ ಎಂಬ ಹೆಸರಿನ ಮುನಿಗಳು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಥವಾ ಅಣುಭಾಷ್ಯವನ್ನ ಹೀಗೆ ಮಾಡಿದ್ದಾರೆ. ಆದ್ದರಿಂದ ರಮಾಪತಿಯಾದ ಭಗವಂತ ಇದರಿಂದ ಪ್ರೀತನಾಗಲಿ. ಪರಮಾತ್ಮ ರಮಾಪತಿ ಅಂತಿದೆ. ಪರಮಾತ್ಮ ಅಂದ್ರೆ ಪರಮಚೇತನ ಅಂತ ಹೀಗೆ ಏನು ಹೇಳಿದಾರಲ್ಲ, ಅದನ್ನ ಹೀಗೆ ಪರಮಾತ್ಮ ಅಂತ ಏನು ಹೇಳಿದಾರಲ್ಲ, ಆ ಪರಮಾತ್ಮ ಅಂದ್ರೆ ಪರಮಚೇತನ ಅಂತ ಅರ್ಥ. ಅದನ್ನೇ ಸ್ಪಷ್ಟಪಡಿಸ್ತಾರೆ ಮುಂದಿನ ಶ್ಲೋಕದಲ್ಲಿ. ನಮೋ ನಮೋ ಶೇಷದೋಷ ದೂರಪೂರ್ಣ ಗುಣಾತ್ಮನೆ, ದೋಷಪೂರ್ಣ ಗುಣ ಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ವಿರಿಂಚ ಶರ್ವ ಪೂರ್ವೇಟ್ಯ ವಂದ್ಯಾಯ ಶ್ರೀವರಾಯತೆ ಅಂತ. ಈ ಶ್ಲೋಕದ ಅರ್ಥ ಏನಿದೆ ಅನ್ನೋದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಗನುಸಾರವಾಗಿ ಈ ಗ್ರಂಥದ ಸಮಾಪ್ತಿಯ ಮಂಗಲ ಸಂದರ್ಭದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.